ಗುಡ್ ಮಾರ್ನಿಂಗ್. ಸೊ ನಾವಿರೋದು ಯಲಗಿರಿಯಲ್ಲಿ ಹೋಟೆಲ್ ಲ್ಯಾಂಡ್ಮಾರ್ಕ್. ಹಾಗೆ ಆರುಷಿನ ಬೆಳಗ್ಗೆ ಎದ್ದು ವಾಕಿಂಗ್ ಕರ್ಕೊಂಡು ಬಂದ್ವಿ. ಯೂಶ್ವಲಿ ನಾವೆಲ್ಲೇ ಆಚೆ ಹೋದ್ರೂ ಬೆಳಗ್ಗೆ ನೇಚರ್ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಆ ಫ್ರೆಶ್ ಏರ್ ತೊಗೊಳ್ಳಿಕ್ಕೆ ಒಂದು ಸ್ಮಾಲ್ ವಾಕ್ ಹೋಗ್ತೀವಿ. ಹಾಗೆ ಈ ಸಲ ಇವಳನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಪಕ್ಕದಲ್ಲೇ ಪ್ಲೇ ಏರಿಯಾ ನೋಡೋದು ಕೇಳ್ತೀರಾ, ಬಿಡೋದೇ ಇಲ್ಲ, ಸುತ್ತಿಸು ಅಂತ ಸುತ್ತಿ ನನ್ನನ್ನು ಚೆನ್ನಾಗಿ ಸುತ್ತಿಸಿದ್ಲು. ಸೊ ಅಲ್ಲಿಂದ ನಾವು ಪೂಲ್ ಸೈಡಿಗೆ ಬಂದು ಅವಳನ್ನ ಆಟ ಆಡಿಸಿದ್ವಿ. ಕೆಳಗೆ ಬಿಡಲಿಲ್ಲ, ಯಾಕಂದರೆ ತುಂಬಾ ಡೀಪ್ ಇತ್ತು. ಹಾಗಾಗಿ ನಾನೇ ಅವಳನ್ನ ಕೈಯಲ್ಲಿ ಹಿಡಿದು ಆಟ ಆಡಿಸ್ದೆ. ಹಾಗೆ ಸ್ವಲ್ಪ ಫೋಟೋಶೂಟ್ಸ್ ಕೂಡ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಅಲ್ಲಿಂದ ಹೊರಟಿದ್ದು ಫಂಡೇರ ಪಾರ್ಕಿಗೆ. ಆ್ಯಕ್ಚುಲಿ ಇಟ್ಸ್ ಫನ್ ಆ್ಯಂಡ್ ಟ್ರಸ್ಟ್ ಮೀ, ನೀವು ಈ ಜಾಗಕ್ಕೆ ಬಂದರೆ ತುಂಬಾ ಎಂಜಾಯ್ ಮಾಡ್ತೀರಾ, ಸ್ಪೆಷಲಿ ವಿತ್ ಚಿಲ್ಡ್ರನ್ಸ್. ಸೊ ಯಾಕಂದರೆ ಇಲ್ಲಿ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು ಆ್ಯನಿಮಲ್ಸ್ ಜೊತೆ, ಬರ್ಡ್ಸ್ ಜೊತೆ, ಈವನ್ ಫೀಡ್ ಕೂಡ ಮಾಡ್ಬೋದು. ಅದು ಬಂದು ಫುಡ್ ತಿನ್ನುವಾಗ ಅದೊಂಥರ ಪೋಕ್ ಮಾಡ್ದಂಗೆ ಅನಿಸುತ್ತೆ, ಕಚ್ಕುಲಿ ಇಟ್ಟಂಗೆ ಆಗುತ್ತೆ. ಈವನ್ ಆರುಷಿ ಕೂಡ ತಿನ್ಸೋಕ್ಕೆ ಹೋದ್ಲು, ಬಟ್ ಆದರೆ ಅದು ತಿನ್ನಲಿಲ್ಲ, ಹೆದರ್ಕೊಂಡು ಅದೇ ಓಡೋಗ್ತಾ ಇತ್ತು ಇವ್ರನ್ನ ನೋಡಿ. ಆರುಷಿಗೆ ಅಲ್ಲಿ ಒಬ್ಬರು ಫೀಡರ್ ಅವಳಿಗೆ ಕ್ಯುಕುಂಬರ್ ಕೊಟ್ಟರು ಆಸ್ಟ್ರಿಚಿಗೆ ತಿನ್ನಿಸು ಅಂತ. ನೋಡಿದ್ರೆ ಅವಳೇ ತಿಂತಾಯಿದ್ಲು, ಅವಳಿಗೆ ತಿನ್ನಿಸ್ಲೇ ಇಲ್ಲ. ಹಾಗೆ ಪ್ಯಾರೆಟ್ಗೂ ಕೂಡ ಫೀಡ್ ಮಾಡೋಕ್ಕೆ ಹೋದ್ಲು, ಅದು ಕಚ್ಚಿತು, ಅದು ಪೋಕ್ ಮಾಡ್ತು ಅಂತ ಹೆದರ್ಕೊಂಡ್ಲು. ನಾವು ಈ ಪ್ಲೇಸಿಗೆ ಹೋದಾಗ ತುಂಬ ಜನ ಟೂರಿಸ್ಟ್ ಇದ್ದರು. ಸೊ ಹಾಗಾಗಿ ಎಲ್ಲರೂ ವೇವ್ ಮಾಡ್ತಾಯಿದ್ರು, ಯಾವ ಬರ್ಡ್ಸ್ ಕೂಡ ಬರ್ತಾ ಇರಲಿಲ್ಲ. ಬಟ್ ನಮ್ಮ ಲಕ್ ಚೆನ್ನಾಗಿತ್ತು, ಹಾಗಾಗಿ ಎಲ್ಲ ಥರ ಬರ್ಡ್ಸ್ ನಾವು ಕೈಯಲ್ಲಿ ಹಿಡಿದು ಫೀಲ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಅಲ್ಲಿಂದ ಚಾಕ್ಲೇಟ್ ಮೇಕಿಂಗ್ ಎಕ್ಸ್ಪೀರಿಯನ್ಸಿಗೆ ಹೋದ್ವಿ. ನಾನು ಅಂದ್ಕೊಂಡೆ ಫುಲ್ ಪ್ರಾಸೆಸ್ ಮಾಡೋದನ್ನ ಹೇಳ್ಕೊಡ್ತಾರೆ ಅಂತ, ಬಟ್ ಜಸ್ಟ್ ಮೋಲ್ಡಿಂಗ್ ಮಾಡೋದು ಮಾತ್ರ ಹೇಳಿದ್ರು. ಅಲ್ಲಿ ನಮಗಿಷ್ಟಿರೋ ಮೋಲ್ಡ್ ಟ್ರೇ ತೊಗೊಂಡು ನಾವು ಚಾಕ್ಲೇಟ್ ಮೋಲ್ಡ್ ಮಾಡಬೇಕು. ಸೊ ನಾನು ಲವ್ ಅನ್ನೋ ಥೀಮ್ನ ತೊಗೊಂಡು ನನ್ನ ಹಸ್ಬೆಂಡಿಗೆ ಕೊಟ್ಟೆ ಚಾಕ್ಲೇಟ್ನ. ಸೊ ಹಾಗೆ ಅಲ್ಲಿಂದ ನಾವು ಬೋಟಿಂಗ್ ಏರಿಯಾ ಹತ್ರ ಹೋದ್ವಿ, ಬಟ್ ಅಲ್ಲಿ ತುಂಬಾ ಕ್ಯೂ ಇತ್ತು. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ಬೋದು ತುಂಬಾ ಕ್ಯೂ ಇತ್ತು, ಹಾಗಾಗಿ ನಾವು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲಿಲ್ಲ. ಪಕ್ಕದಲ್ಲೇ ಪ್ಲೇ ಏರಿಯಾ ಇತ್ತು. ಹಾಗೆ ಆರುಷಿನ ಕಾರಲ್ಲಿ ಕೂರಿಸಿದ್ವಿ, ಅವಳು ಚಂದನ ಅಲ್ಲಿ ಎಂಜಾಯ್ ಮಾಡಿದ್ಲು. ಕಾರಿಂದ ಬಿಟ್ಟು ಬರ್ತಾನೆ ಇರಲಿಲ್ಲ, ಹಾಯಿ ಮಾಡೋದೇನು ಬಾಯಿ ಮಾಡೋದೇನು ಕೇಳ್ತೀರಾ, ತುಂಬಾ ಹಠ ಹಿಡಿದ್ಲು ಅಲ್ಲಿ ಕೂತ ಮೇಲೆ. ಹಾಗೆ ಟ್ರೈನಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಫಸ್ಟ್ ನಾನು ನೀವೇ ಹೋಗಿ ನೀನು ಆರುಷಿ ಅಂತಂದಾಗ ಅವ್ರು ಇಲ್ಲ ನೀನು ಕೂಡ ಬಾ ಅಂತಂದರು. ಸೊ ಹಾಗಾಗಿ ಫ್ಯಾಮಿಲಿ ಪೂರ ನಾವು ಹೋಗಿ ಟ್ರೈನಲ್ಲಿ ಕೂತು ಎಂಜಾಯ್ ಮಾಡಿದ್ವಿ. ಚಿಕನ್ ಬನಾನಾ ಚಿಕನ್ ಬನಾನಾ ಬನಾನಾ ಬನಾನಾ. ಅಲ್ಲಿಂದ ನಾವು ಹೊರಡುವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗೋಗಿತ್ತು. ಈವನ್ ಆರುಷಿ ಕೂಡ ಟಯರ್ಡ್ ಆಗಿದ್ಲು, ಹಾಗಾಗಿ ಬೇಗನೆ ನಾವು ಅಲ್ಲಿಂದ ಹೊರಟಿ ಬೇಗನೆ ರೆಸಾರ್ಟಿಗೆ ಬಂದು ಅಲ್ಲಿ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ರೂಮ್ಗೆ ಹೋಗಿ ಫ್ರೆಶನ್ ಅಪ್ ಆಗಿ. ಸೊ ಅವಳಿಗೆ ನಾನು ಕುಕಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ನಾನು 1.5 ಇಯರ್ಸ್ವರೆಗೂ ಅವಳಿಗೆ ಆಚೆ ಕಡೆ ಫುಡ್ ಪ್ರಿಫರ್ ಮಾಡಲಿಲ್ಲ. ಸೊ ಹಾಗಾಗಿ ನಾನೇ ಪ್ರಿಪೇರ್ ಮಾಡಿ ಅವಳಿಗೆ ತಿನ್ನಿಸಿ ಹಾಗೆ ರೂಮಲ್ಲೇ ಸ್ವಲ್ಪ ಆಟ ಆಡಿಸಿ. ಸೊ ನಮಗೂ ಟಯರ್ಡ್ ಆಗಿತ್ತು, ನಾವು ಬೇಗನೆ ಮಲ್ಕೊಂಡ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.